ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಜಮೀನ. ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ನಮ್ಮೆಲ್ಲರೂ ಗಮನಕ್ಕೆ ಇರಲಿ ಅಂತೇಳಿ ಇವರು ರಮೇಶ್ ಅಂತ ನಮ್ಮ ಆತ್ಮೀಯ ಚಾಲಕ ಮತ್ತು ಮಿತ್ರರು ಕಳೆದ ಕೆಲವು ದಿನಗಳ ಹಿಂದೆ ವಾಹನ ತಮಿಳುನಾಡಿನ ಕೊಯಂಬತ್ತೂರಿಗೆ ಒಂದು ಬಾಡಿಗೆಯನ್ನು ಹೋಗುತ್ತೆ. ಮತ್ತು ಆ ಕಡೆಯಿಂದ ಬರ್ತಾ ಯಾವುದೋ ಒಂದು ಸಂಸ್ಥೆಯ ಒಂದು ಆ್ಯಪನ್ನು ಬಳಸ್ತಿರ್ತಾರೆ. ನಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗೆಲ್ಲ ಎಲ್ಲ ಆ್ಯಪ್ಗಳ ಹಾವಳಿ ಜಾಸ್ತಿಯಾಗಿ ಯಾವುದೇ ಒಂದು ಬಾಡಿಗೆ ಹುಡುಕಬೇಕು ಅಂತ ಕಷ್ಟ ಇದೆ. ಹಾಗಾಗಿ ಪ್ರತಿಯೊಬ್ಬರು ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಗೂಡ್ಸ್ ಇರ್ಬೋದು, ಪ್ರತಿಯೊಬ್ಬರು ಒಂದು ಆ್ಯಪ್ಗಳನ್ನು ಬಳಕೆ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಒಂದು ಆ್ಯಪ್ ಸಂಸ್ಥೆಗೆ ಇವರು ಕೂಡ ಅದನ್ನು ಬಳಸ್ತಾ ಇದ್ರು. ಅದರಲ್ಲಿ ಬಂದಂಥ ಒಂದು ಬಾಡಿಗೆಯನ್ನು ಕೊಯಂಬತ್ತೂರಿನಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ತಗೊಂಡ್ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವ್ರ ವಾಹನದಿಂದ ಕೆಲವೊಂದಷ್ಟು ಮಾಲುಗಳು ಕಳ್ಳತನವಾಗಿರೋ ಸಾಧ್ಯತೆ ಇದ್ದು ಅಥವಾ ವಾಹನದಿಂದ ಬಿದ್ದೋಗಿದೆ ಅನ್ನೋದು ಕೂಡ ಅವರಿಗೆ ಗಮನಕ್ಕೆ ಬಂದಿಲ್ಲ. ತದನಂತರ ಅವ್ರೇನು ಮಾಡಿದ್ರು, ಹಿಂದೆ ಬರುವಂಥ ವಾಹನದವರು ತಿಳಿಸಿದ್ರು, ಹಿಂಗೆ ನಿಮ್ಮ ವಾಹನದಲ್ಲಿರುವಂಥ ಮೆಟೀರಿಯಲ್ ಎಲ್ಲ ಬಿದ್ದೋಗ್ತಿದೆ ಅಂತ ಹೇಳಿದ್ರೆ ಅವ್ರು ಹೇಳಿದ ಹಾಕಿ ಮತ್ತು ಮೆಟೀರಿಯಲ್ನ ಒಂದಷ್ಟು ತೆಗೆದು ವಾಹನದಲ್ಲಿ ಹಾಕೊಂಡು ಮತ್ತು ತಿರುಗಿ ವಾಪಸ್ ಹೋದಾಗ ಸಾಕಷ್ಟು ಏನು ಮೆಟೀರಿಯಲ್ ಸಂಸ್ಥೆಯಿಂದ ತಂದಂಥದ್ದು ಸಿಗಲಿಲ್ಲ. ಹಾಗಾಗಿ ಸಂಸ್ಥೆಯವ್ರಿಗೂ ಕೂಡ ತಿಳಿಸಿದಾಗ ಸಂಸ್ಥೆಯವರು ನೀವು ಕೂಡಲೇ ಕಂಪನಿಗೆ ಬನ್ನಿ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಕರೆಸ್ಕೊಂಡು ಒಂದೆರಡು ದಿನಗಳ ನಂತರ ಅವ್ರ ವಶದಲ್ಲಿ ಇಟ್ಕೊಂಡು ಅವ್ರಿಗೆ ಸಾಕಷ್ಟು ಕಿರುಕುಳ ಮತ್ತು ತೊಂದರೆಗಳನ್ನ ಕೊಟ್ಟಿದ್ರು. ಅದಾದ ಮೇಲೆ ಅವರು ನನ್ನ ಗಮನಕ್ಕೆ ತಂದಾಗ ನಾನು ಕೂಡ ಅವರಿಗೆ ಯಾವ ರೀತಿ ಮಾಡಬೇಕು ಏನು ಇತ್ತು ಅಂತ ಹೇಳಿ ತಿಳಿಸ್ಕೊಟ್ಟು ಕೊಯಂಬತ್ತೂರಿಗೆ ಅವರ ಸಂಸ್ಥೆಗೆ ಕೂಡ ಹೋಗಿ ನಾನು ಏನು ಅನಾನುಕೂಲ ಆಗಿತ್ತು ಇವತ್ತು ನಮ್ಮ ಚಾಲಕರಿಂದ ಆ ಮಾಲು ಕದ್ದಿದೆಯೋ ಅಥವಾ ಎಲ್ಲೋ ಬಿದ್ದೋಗಿದೆಯೋ ಅದು ಇವ್ರ ಗಮನಕ್ಕೂ ಬಂದಿಲ್ಲ ಅಥವಾ ಸಂಸ್ಥೆಯವ್ರಿಗೂ ಇದ್ರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿಲ್ಲದೆ ಇರೋದ್ರಿಂದ, ಆಮೇಲೆ ಇವರ ಒಂದು ತಪ್ಪು ಕೂಡ ಅದರಲ್ಲಿ ಎದ್ದು ಕಾಣ್ತಿತ್ತು. ಏನಂತ ಹೇಳಿದ್ರೆ, ಈಗ ಯಾವುದೇ ಒಂದು ಜಾಗದಲ್ಲಿ ಒಂದು ವಸ್ತು ಕಳೆದೋದಾಗ, ಆಕ್ಸಿಡೆಂಟ್ ಆದಾಗ ಅಥವಾ ಇನ್ನೊಂದು ತೊಂದರೆ ಆದಾಗ ತಕ್ಷಣಕ್ಕೆ ಅಲ್ಲಿಗೂ ಸಂಬಂಧಪಟ್ಟಂಥ ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಬೇಕಾಗಿತ್ತು. ಅಲ್ಲಿ ಇವರು ಎಡುವುದ್ರು. ಇದರ ಲಾಭವನ್ನು ಆ ಸಂಸ್ಥೆಯವರು ಪರಿಪೂರ್ಣವಾಗಿ ತೆಗೆದುಕೊಂಡು ಇವತ್ತು ಇವ್ರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಒಂದು 2-3 ಲಕ್ಷ ರೂಪಾಯಿಯ ಹಣವನ್ನು ಕೀಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ನನ್ನ ಗಮನಕ್ಕೂ ಕೂಡ ತಂದಾಗ ನಾನು ಕೂಡ ಅವ್ರ ಜೊತೆಯಲ್ಲಿ ಕೊಯಂಬತ್ತೂರಿಗೆ ಹೋಗಿ ಆ ಸಂಸ್ಥೆಯವರ ಹತ್ರ ಮಾತಾಡಿ ಏನು ಇವತ್ತು ಒಂದು 2-2.5 ಲಕ್ಷ ರೂಪಾಯಿ ಅವ್ರ ಪೆನಾಲ್ಟಿಯನ್ನು ಹಾಕಿದ್ರು. ಅದನ್ನು ಎಲ್ಲ ಪರಿಪೂರ್ಣವಾಗಿ ಮಾತಾಡಿ ಒಂದು 70,000 ರೂಪಾಯಿಗೆ ಅದನ್ನು ಬಗೆಹರಿಸಿ ಯಾವುದೇ ರೀತಿಯಾದಂಥ ಕಾನೂನು ಮೊಕದ್ದಮೆ ಇಲ್ಲದಂಗೆ ವಾಹನವನ್ನು ಬಿಡಿಸ್ಕೊಟ್ಟು ಅವರಿಗೆ ನ್ಯಾಯ ಒದಗಿಸಿದ್ದೀನಿ. ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರೆಲ್ಲ ವಿನಂತಿ ಮಾಡೋದಂದರೆ, ತಾವು ಯಾವುದೇ ಚಾಲಕರಾಗಿರಲಿ, ಆಟೋ ಇರಲಿ, ಟ್ಯಾಕ್ಸಿ ಇರಲಿ, ಗೂಡ್ಸ್ ಇನ್ನೊಂದು ವಾಹನಗಳಾಗಲಿ, ಈ ಎಸ್ಪೆಷಲಿ ಗೂಡ್ಸ್ ವಾಹನಕ್ಕೆ ಸಂಬಂಧಪಟ್ಟಂಗೆ ಈಗ ಆಗಿರೋ ಅನಾಹುತಕ್ಕೆ ನಮಗೂ ಕೂಡ ಆಗ್ಬೋದು ಅಥವಾ ಆಗಿರ್ಬೋದು ಕೂಡ, ತಾವು ಕೂಡ ಎಚ್ಚರಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂಸ್ಥೆಯಿಂದ ತಾವು ಒಂದು ಮೆಟೀರಿಯಲನ್ನು ತೊಗೊಂಡಾಗ ಅದಕ್ಕೆ ಪರಿಪೂರ್ಣವಾದಂಥ ಜವಾಬ್ದಾರಿ ನಿಮಗೂ ಕೂಡ ಇರ್ತದೆ. ಒಂದು ವೇಳೆ ಆಕ್ಸಿಡೆಂಟ್ ಆದಾಗ ಏನು ಮಾಡ್ಲಿಕ್ಕೆ ಬರಲ್ಲ, ಅಥವಾ ಕಳೆದ ದಾರಿ ಮಧ್ಯೆ ಏನಾನ ಕಳತನ ಆದಾಗೂ ಕೂಡ ಅದಕ್ಕೆ ನೀವು ಹೊಣೆ ಹಾಕಿ ಸಂಬಂಧ ಇರೋದಿಲ್ಲ. ತಕ್ಷಣಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡುವಂಥದ್ದು ಮತ್ತು ತಮ್ಮ ವಾಹನಗಳನ್ನ ತಗೊಂಡೋಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಹಾಕುವಂಥ ಕೆಲಸಗಳನ್ನ ಮಾಡಿ ಮುಂದಿನ ಕಾನೂನು ತೊಡಕುಗಳು ನಿಮಗೆ ಬರೋದಿಲ್ಲ. ಅಥವಾ ಮುಂದಿನ ದಿನಗಳಲ್ಲಿ ಈ ಥರ ನೀವು ದುಡಿದಂಥ ಹಣವನ್ನು ಬೇಕಾಬಿಟ್ಟು ಕಳ್ಕೊಳ್ಳೋವಂಥದ್ದು ಕೂಡ ಕಡಿಬಹುದು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ಚಾಲಕರಿಗೂ ಈ ಒಂದು ಸಣ್ಣ ಮಾಹಿತಿಯನ್ನು ಒದಗಿಸ್ತಾ, ಎಲ್ಲಿವರೆಗೂ ತಾವೆಲ್ಲರೂ ಒಗ್ಗಟ್ಟಾಗಿರ್ತಾರೆ, ತಮಗೆಲ್ಲರಿಗೂ ಸಂಪೂರ್ಣವಾಗಿ ಚಾಲಕರ ಯೂನಿಯನ್ಗಳು ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.